ಇನ್ನು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತ ಮತ್ತೊಂದು ಕ್ಷೇತ್ರ ಅಂದ್ರೆ ಸ್ಟಿಲ್ ಕೌಂಟಿಂಗ್ ಆಗ್ತಾ ಇದೆ ಆ ಒಂದು ಕ್ಷೇತ್ರದಲ್ಲಿ. ಅದು ಮೈಸೂರು ಕ್ಷೇತ್ರ. ಅದು ದ್ವಿಸದಸ್ಯ ಕ್ಷೇತ್ರ. ಮೈಸೂರು ಚಾಮರಾಜನಗರ ಕ್ಷೇತ್ರ ದ್ವಿಸದಸ್ಯ ಸ್ಥಾನಗಳು ಇರುವಂಥದ್ದು. ಆ ಕ್ಷೇತ್ರದಲ್ಲಿ ಇನ್ನೂ ಕೂಡ ಹಾವು ಏಣಿ ಆಟ ಮುಂದುವರೆದಿರುವಂಥದ್ದು. ಕೊನೆ ಕ್ಷಣದ ಟೆನ್ಷನ್ ಮನೆ ಮಾಡಿದೆ. ಎರಡನೇ ಪ್ರಾಶಸ್ತ್ಯದಲ್ಲಿ ಜೆಡಿಎಸ್ಗೆ 1195 ಮತಗಳ ಮುನ್ನಡೆಯಂತೆ ಕುತೂಹಲ ಘಟ್ಟದಲ್ಲಿ ಚುನಾವಣಾ ಫಲಿತಾಂಶ ಅಲ್ಲಿ ಇರುವಂಥದ್ದು. ಏಕೆಂದ್ರೆ ಕಾಂಗ್ರೆಸ್ ಈಗ ಆಲ್ರೆಡಿ ಗೆದ್ದಾಗಿದೆ ಆ ಕ್ಷೇತ್ರದಲ್ಲಿ. ಇಲ್ಲಿ ಫೈಟ್ ನಡೀತಾ ಇರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ ಫೈಟ್ ನಡೀತಾ ಇದೆ. ಸೊ ಯಾರು ಗೆಲ್ತಾರೆ, ರಘು ಕೌಟಿಲ್ಯನ ಅಥವಾ ಮಂಜೇಗೌಡನ ಅನ್ನುವಂಥ ಪ್ರಶ್ನೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ. ಕಂಪ್ಲೀಟ್ ಆಗಿ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಾ. ಇನ್ನು ಒಂದೆರಡು ಕ್ಷೇತ್ರದ ರಿಸಲ್ಟ್ ಬರಬೇಕಾಗಿರುವಂಥದ್ದು. ಈ ಕಂಪ್ಲೀಟ್ ಆದಂಥ ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಶ್ಲೇಷಣೆಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಬೆಳಗಾವಿಯಲ್ಲಿದ್ದೀರಾ, ಅಧಿವೇಶನ ನಡೀತಾ ಇದೆ. ಆದರೆ ಅಲ್ಲೆಲ್ಲ ಶಾಸಕರುಗಳಿಗೂ ಸರ್ಕಾರದವರಾಗಿರ್ಬೋದು, ಅಂದ್ರೆ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಕಂಪ್ಲೀಟ್ ಆಗಿ ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಮೇಲೆನೆ ಕಣ್ಣಿದ್ದಂತಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು? ಯಾಕೆಂದ್ರೆ ಒಂದು ಪಕ್ಷ ಗೆದ್ದು ಸೋತಿರುವಂಥದ್ದು, ಮತ್ತೊಂದು ಪಕ್ಷ ಸೋತು ಗೆದ್ದಿರುವಂಥದ್ದು ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅಷ್ಟೇ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಸಾಕಷ್ಟು ಗೆಲುವನ್ನ ಪಡೆಯುವ ಮುಖಾಂತರ ಒಂದು ದೊಡ್ಡ ಹುಮ್ಮಸ್ಸನ್ನ ಪಡ್ಕೊಂಡಿದ್ದಾರೆ 2023ರ ಚುನಾವಣೆಗೆ. ಜೆಡಿಎಸ್ ಅಸ್ತಿತ್ವನೇ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು ಇದನ್ನ? ಪೃಥ್ವಿರಾಜ್ ಹಾರನಹಳ್ಳಿ, ಇದೀಗ ಬಂದ ಮಾಹಿತಿ ಪ್ರಕಾರ ಮೈಸೂರಿನ ಮತಗಟ್ಟೆ ಕೇಂದ್ರದಲ್ಲೇ ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯ ಹೊರ ನಡೆದಿರುವಂಥದ್ದು. ಆ ಮುಖಾಂತರ ಬಹುತೇಕವಾಗಿ ಜೆಡಿಎಸ್ನ ಅಭ್ಯರ್ಥಿ ಮಂಜೇಗೌಡರು ಗೆಲುವು ಖಚಿತ ಅಂತ ಹೇಳಲಾಗ್ತದೆ. ಯಾವಾಗ ಗೆಲುವು ಖಚಿತ ಅನ್ನೋದನ್ನ ಸ್ಪಷ್ಟಪಡಿಸಿಕೊಂಡಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯ ಈಗ ಮತಗಟ್ಟೆಯ ಸ್ಥಳದಿಂದ ಹೊರ ನಡೆದಿರುವಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಈ ಚುನಾವಣೆಯಲ್ಲಿ ಎಲ್ಲೊಂದು ಕಡೆ ಬಿಜೆಪಿಗೆ ಅತಿ ದೊಡ್ಡ ಮುಖಭಂಗ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬಿಜೆಪಿಗೆ 12 ಸ್ಥಾನಗಳು ಗೆದ್ರೆ ಬಹುಮತ ಖಚಿತವಾಗಿತ್ತು. ಯಾಕಂತ ಹೇಳಿದ್ರೆ 38 ಸ್ಥಾನಗಳನ್ನ ಪಡೆದಿದ್ರೆ ಬಿಜೆಪಿ ವಿಧಾನ ಪರಿಷತ್ನಲ್ಲಿ ಕೂಡ ಬಹುಮತವನ್ನು ಪಡಲಿಕ್ಕೆ ಅವಕಾಶವಿತ್ತು. ಆದ್ರೆ ಇದೀಗ ಮೈಸೂರಿನ ಪರಿಷತ್ ಫೈಟ್ ಜೆಡಿಎಸ್ ತೆಕ್ಕೆಗೆ ಬಿದ್ದಿರೋದ್ರಿಂದ ಬಿಜೆಪಿಗೆ ಅತಿ ದೊಡ್ಡ ನಿರಾಶೆ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉಪಚುನಾವಣೆಯಲ್ಲಿ ಕೂಡ ತಮ್ಮ ತವರು ಕ್ಷೇತ್ರ ಆನಗಲ್ನಲ್ಲಿ ಸೋಲು ಮುಖಾಂತರ ಎಲ್ಲೊಂದು ಕಡೆ ಬೊಮ್ಮಾಯಿ ಅವರು ಕೇವಲ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರ ಸೀಮಿತ, ಆದ್ರೆ ಚುನಾವಣೆಯನ್ನ ಗೆಲ್ಲಿಸುವಂತ ಶಕ್ತಿ ಸಾಮರ್ಥ್ಯ ಇಲ್ಲ ಅನ್ನೋ ಒಂದು ಸಂದೇಶ ಕೂಡ ರವಾನೆ ಆಯ್ತು. ಇದೀಗ ಪರಿಷತ್ನಲ್ಲೂ ಕೂಡ ಇದು ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖಭಂಗ ಮತ್ತು ಬಿಜೆಪಿಗೆ ಅತಿ ದೊಡ್ಡ ಹಿನ್ನಡೆ. ಯಾಕಂತ ಹೇಳಿದ್ರೆ 2023ಕ್ಕೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಎಲ್ಲೊಂದು ಕಡೆ ಈ ಒಂದು ಪರಿಷತ್ ಚುನಾವಣೆ ಪರೋಕ್ಷವಾಗಿ ಎಲ್ಲೊಂದು ಕಡೆ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಬಿಜೆಪಿಗೆ ಮಾಡ್ತಿದೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಇದು 2023ರ ವಿಧಾನಸಭೆ ಚುನಾವಣೆ ಕೂಡ ಏನು ಎಲ್ಲೊಂದು ಕಡೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ಆಗಿತ್ತು. ಅದೇ ರೀತಿ ಕಾಂಗ್ರೆಸ್ ಎಲ್ಲೊಂದು ಕಡೆ 8 ಕ್ಷೇತ್ರಗಳಲ್ಲಿ ಮಾತ್ರ ತಾವು ಗೆಲ್ತೀವಿ ಅಂತ ಹೇಳ್ತು. ಆದ್ರೆ ಕಾಂಗ್ರೆಸ್ನ ನಿರೀಕ್ಷೆಯನ್ನು ಮೀರಿ ಕಾಂಗ್ರೆಸ್ ಈಗ 11 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಎಲ್ಲೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರುಗಳಿಗೆ 2023ರ ಚುನಾವಣೆಗೆ ಮತ್ತಷ್ಟು ಹುಮ್ಮಸ್ಸು ಕೊಟ್ಟಂತಾಗಿರುವಂಥದ್ದು. ಆದ್ರೆ ಎಲ್ಲೊಂದು ಕಡೆ ಬಿಜೆಪಿಗೆ ಇದು ಅತಿ ದೊಡ್ಡ ಮುಖಭಂಗ ಮತ್ತು ಬಹುಮತವನ್ನು ಪಡೆಯಲು ಕೂಡ ವಿಫಲ ಆಗಿರುವಂಥದ್ದು. ಆದ್ರೆ ಬೆಳಗಾವಿಯಲ್ಲಿ ಎಲ್ಲ ಒಂದು ಕಡೆ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಗೆದ್ದಿರುವಂಥದ್ದು ಬಿಜೆಪಿಗೆ ಇದು ವರದಾನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಶಿಸ್ತು ಉಲ್ಲಂಘನೆ ಸಂಬಂಧಪಟ್ಟ ನೋಟಿಸ್ ಕೊಡಬೇಕಾದ ಬಿಜೆಪಿಗೆ ಅನಿವಾರ್ಯವಾಗಿ ಲಖನ್ ಜಾರಕಿಹೊಳಿ ಪಕ್ಷೇತರವಾಗಿ ಗೆದ್ದಿರೋದ್ರಿಂದ ರಮೇಶ್ ಜಾರಕಿಹೊಳಿ ಮುಖಾಂತರ ನೆರವು ಪಡೆಯುವ ಸಾಧ್ಯತೆ ಇದೆ. ಆ ಮುಖಾಂತರ ಲಖನ್ ಜಾರಕಿಹೊಳಿ ಬಿಜೆಪಿಗೆ ಸೇರ್ಪಡೆ ಮಾಡಿಸಿಕೊಳ್ಳುವ ಮುಖಾಂತರ ಎಲ್ಲೊಂದು ಕಡೆ ಬಹುಮತಕ್ಕೆ ಬೇಕಾದ ಸೀಟನ್ನು ಪಡೆಯುವಲ್ಲಿ ಬಿಜೆಪಿ ಇದೀಗ ಚಿಂತನೆ ನಡೆಸಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ವಿಫಲ ಆಗಿರುವಂತದ್ದು. ಜೆಡಿಎಸ್ ನ ಹೃದಯ ಭಾಗ ಅಂತ ಕರೆದುಕೊಳ್ತಕ್ಕಂಥ ಮಂಡ್ಯದಲ್ಲಿ 6 ಶಾಸಕರುಗಳು ಕೂಡ ಇದ್ದು ಕೂಡ ಸೋತಿರುವಂತದ್ದು. ಜೆಡಿಎಸ್ಗೆ ಇದು ಇಲ್ಲೊಂದು ಕಡೆ ರಾಜಕೀಯವಾಗಿ ಮತ್ತು ಸಂಘಟನಾತ್ಮಕವಾಗಿ ಮರ್ಮಾಘಾತ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಜೆಡಿಎಸ್ ಎಲ್ಲೊಂದು ಕಡೆ ತುಮಕೂರು ಮತ್ತು ಕೋಲಾರದಲ್ಲಿ ಗೆಲುವು ಸಾಧಿಸುತ್ತೆ ಎಂಬ ಲೆಕ್ಕಾಚಾರ ಹಾಕಿತ್ತು. ಅಲ್ಲೂ ಕೂಡ ಲೆಕ್ಕಾಚಾರ ಉಂಟಾಗಿರುವಂತದ್ದು. ಆದ್ರೆ ನೋಡೋಣ ಚಿದಾನ್ ಪಟೇಲ್ ಇದನ್ನ ಯಾವ ರೀತಿಯಾಗಿ ಮೆಸೇಜ್ ಆಗಿ ಪರಿಗಣಿಸ್ತಾರೆ ಮೂರು ಪಕ್ಷದವರು ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೂ ಆ್ಯಪ್ನಲ್ಲೂ ಕೂಡ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ. ಅದಕ್ಕೆ ನೀವು ಕೂ ಆ್ಯಪ್ನಲ್ಲೇ ಉತ್ತರವನ್ನ ಕೊಡ್ಬೋದು. ನಮ್ಮ ಪ್ರಶ್ನೆ ಓಮೈಕ್ರಾನ್ ನಿಯಂತ್ರಣಕ್ಕೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನೀವು ಕೂ ಆ್ಯಪ್ನಲ್ಲೇ ಹೋಗಿ ಲಾಗಿನ್ ಆಗಿ ಉತ್ತರವನ್ನ ಕೊಡಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.